ಈಗ ನಾ ಏನು ಮಾತಾಡ್ಬೇಕಂತ ಅನ್ಕೊಂಡಿದ್ದಲ್ಲ ಆ ಎಲ್ಲಾ ಮಾತುಗಳಿಗೆ ಆಲ್ರೆಡಿ ಅಂತ ಸವಿತಾ ಸಮಾಜದ ಗುರುಗಳು ಏನಂತಂದ್ರ ಒಂದೊಂದು ಬಾಂಗ್ ಮಕ್ಕಳನ್ನ ಹೊಗಟ್ಬೋದು. ನಿಜವಾಗ್ಲೂ ಕೂಡ ಬಹಳ ಜನ ಅನ್ಕೊಂತಾರೆ ಏನು ಅಂತಂದ್ರೆ ಒಬ್ಬ ಸನ್ಯಾಸಿಗಳಾಗಿ ಏನಪ್ಪ ಈ ರೀತಿ ಮಾತಾಡ್ತಾರಲ್ಲ ಅಂತ ಹೇಳಿ ಬಹಳ ಜನ ಅನ್ಕೊಂತಾರೆ. ಆದ್ರೆ ನೀವು ಇಷ್ಟು ದಿನ ನೋಡಿರಿ, ನಾವೆಲ್ಲಾ ಸ್ವಾಮಿಗಳು ಎಲ್ಲಾ ಮಠಾಧೀಶರು ಮೊದಲ ಪುರಾಣಗಳನ್ನ ಪ್ರವಚನಗಳನ್ನ ಹೇಳಿ ಎಲ್ಲರಿಗೂ ಸಂಸ್ಕಾರವನ್ನ ಕೊಡ್ತಾ ಇದ್ವಿ. ಹೆಂಗ ಅಂದ್ರೆ ಶಾಂತ ಸ್ವರೂಪರಾಗಿ ರಾಮನ ಒಂದು ಶಾಂತ ಸ್ವರೂಪರಾಗಿ ನಾವೆಲ್ಲರೂ ಏನಂತಂದ್ರೆ ಪುರಾಣವನ್ನ ಪ್ರವಚನವನ್ನ ಆಶೀರ್ವಚನವನ್ನ ಕೊಡ್ತಾ ಇದ್ವಿ. ಆದ್ರೆ ಅಂತಹ ಸನ್ಯಾಸಿಗಳು ಇವತ್ತ ಈ ರೀತಿಯಾಗಿ ಏನಂತಂದ್ರೆ ಎಷ್ಟು ಕ್ರೋಧವಾಗಿ ಮಾತಾಡಕತ್ತಾರ ಅಂತಂದ್ರೆ ಅದಕ್ಕೆ ಕಾರಣ ನಿಜವಾಗ್ಲೂ ಕೂಡ ನೀವೆಲ್ಲ ತಿಳ್ಕೊಳ್ಬೇಕು. ಇವತ್ತಿನ ದಿವಸ ನಾವು ಎಲ್ಲಾ ಸನ್ಯಾಸಿಗಳು ಯಾಕೆ ನಾವು ಈ ತರ ಸಿಡಿದೇಳುತ್ತೀವಿ ಅಂತಂದ್ರೆ ನೋಡ್ತಮ್ಮ, ನಾವು ಸಮಾಜ ಚಲೋ ಇತ್ತು ಅಂತಂದ್ರೆ ಸಮಾಜದೊಳಗೆ ಎಲ್ಲ ಆಚಾರ ವಿಚಾರಗಳು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು, ಭಾರತ ದೇಶದೊಳಗೆ ನಾವು ಪಕ್ಕಾ ಹಿಂದೂ ನಾ ಸನಾತನಿ ಅಂತ ತಿಳ್ಕೊಂಡು ಯಾರು ಬದುಕ್ತಿದ್ರು ಅಂತಹ ಸಂದರ್ಭದೊಳಗೆ ನಾವು ರಾಮನಂದ ಬದುಕ್ತಾ ಇದ್ವಿ. ಆದ್ರೆ ಇವತ್ತಿನ ನಿಜವಾಗ್ಲೂ ಕೂಡ ಈ ಅನ್ಯಾಯಯುತವಾಗಿರ್ತಕ್ಕಂಥ ಸಮಾಜದೊಳಗ ಪ್ರತಿ ಹೆಣ್ಣು ಮಕ್ಕಳಿಗೆ ಕೂಡ ಬೇರೆ ದೃಷ್ಟಿಯಿಂದ ನೋಡಾಕತ್ತಾರ. ನಮ್ಮ ಹಿಂದೂಗಳಿಗೆ ನಮಗೆ ಮೋಸ ಮಾಡಾಕತ್ತಾರ. ನಮ್ಮ ಸಮಾಜದವರು ನಮಗೆ ಏನಂತಂದ್ರೆ ತುಳಿಯಾಕತ್ತಾರಲ್ಲ. ಇಂತಹ ಸಮಾಜದವರು ನಾವು ಇವತ್ತ ರಾಮನ ಅವತಾರ ಬಿಟ್ಟಿವಿ, ಇನ್ನೇನಿದ್ರು ಹನುಮಂತನಿಗೆ ಗದಾ ತೋಳಿದ್ರು ಅಂತದೇ ನಮ್ಮದು ಇವತ್ತು ಸನ್ಯಾಸಿಗಳು ಅಂತಕ್ಕಂಥದ್ದು. ಇದು ಸತ್ಯದರಿ. ನೋಡ್ರಿ, ಇವತ್ತ ಎಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಅತ್ಯಾಚಾರ ಆಗ್ಯಾವ ಅಂತಂದ್ರ ಲಿಸ್ಟ್ ಮಾಡಿದ್ರೆ ವಿಧಾನಸೌಧದೊಳಗ ಎಷ್ಟು ಬಜೆಟ್ ಮಂಡನೆ ಮಾಡ್ಯಾರಲ್ಲ ಅದಕ್ಕಿಂತ ಡಬಲ್ ಪಟ್ಟು ಅತ್ಯಾಚಾರಗಳಿದಾವ. ಹೌದಿಲ್ಲ? ಬೆಳಕಿಗೆ ಬಂದಿಲ್ಲ, ಬೆಳಕಿಗೆ ಒಂದು ಕೆಲವೊಂದು ಬಂದವ. ಅವು ಯಾಕೆ ಬಂದವ ಅಂತಂದ್ರೆ ಯಾರ ಹತ್ರ ಗಂಡಸ್ತಾನ ಇರ್ತದ ಇವರಿಗೆ ಮಕ್ಕಳಿಗೆ ಬಿಡಬಾರ್ದು. ಇಂತಹ ಅತ್ಯಾಚಾರ ಮಾಡಿರ್ತಕ್ಕಂತಹ ಕಾಮುಕ ಮುಲ್ಲಾಗಳಿಗೆ ಏನ್ ಮಾಡ್ಬೇಕು, ಸಣ್ಣ ಕಡಿಬೇಕು ಅಂತಕ್ಕಂಥದ್ದು ಯಾರು ಗಂಡಸ್ತಾನ ಇರ್ತದ ಅವ್ರ ಬಳಿ ನಿಜವಾಗ್ಲೂ ಕೂಡ ಇಂಥ ಹೋರಾಟಗಳನ್ನ ಮಾಡ್ತಾರೆ. ನೋಡ್ರಿ, ಅವ್ರಂದ್ರು ತಲವಾರ್ ಅಂತ ಹೇಳಿ ನಾ ಬರೇ ಮಾನ್ಯ ತಲವಾರ್ ಹಿಡಿದ ಅಂತಂದಕ್ಕೆ FIR ಮಾಡಿದ್ರ ಅಂದ. ಇದು ಪ್ರಾರಂಭ ಅಂದ್ರ ಏನಂತಂದ್ರೆ ಅವ್ರು ಹೇಳಿದ್ರಲ್ಲ ಆಂದೋಲನ ಶ್ರೀಗಳು ಹೆಂಗ ಅವ್ರಿಗೆ ಉಪದೇಶ ಮಾಡ್ರಿ ಅಂತೇಳಿ ನಾನು ಕೂಡ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಆಂದೋಲನ ಶ್ರೀಗಳ ಉಪದೇಶನೇ ಅದ. ನನ್ನ ಕಷ್ಟ ಸಮಯದೊಳಗೆ ಎಲ್ಲಾ ಸಮಯದೊಳಗೆ ಬಂದಿರ್ತಾರ. ಯಾಕ ನಮ್ಮಲ್ಲಿ ಧರ್ಮ ಇದೆ, ಸತ್ಯ ಇದೆ, ನ್ಯಾಯ ಇದೆ ಅಂತ ಹೇಳಿ ಇವತ್ತಿನ ದಿನ ಏನ್ ಮಾಡಕತ್ತಿದ್ರೆ ನಮಗೆ ಮುಂದೊತ್ತಿ ಹಿಂದ್ಗಡೆ ಒಂದಿನೇ ಬಾಳವ. ನೀವು ತಿಳ್ಕೋರಿ, ನಿಮ್ಮ ಸಮಾಜದೊಳಗೆ ಅಷ್ಟೇ ಅಲ್ಲ ಎಲ್ಲಾ ಸಮಾಜದೊಳಗನು ನಮ್ಮಂತ ಸ್ವಾಮಿಗಳದನು ಮುಂದೆ ನಮಗೆ ಗೊತ್ತಿ ಹಿಂದಾರ ಸ್ವಾಮಿಗಳು ಅದಾರ. ಅದನ್ನ ನೀವು ತಲೆ ಕೆಡಿಸ್ಕೋಬೇಡ್ರಿ. ಆದ್ರೆ ಒಂದು ಮಾತ್ರ ಸತ್ಯ, ಇಲ್ಲಿ ಯಾರ್ಯಾರು ಬಂದಾರಲ್ಲ ಎಲ್ಲಾ ಸನ್ಯಾಸಿಗಳು ಹೆಂಗದಾರ ಅಂತಂದ್ರೆ ಇಂಥ ಏನು ಪ್ರತಿಭಟನೆ ಆಗಲಿ, ಇಂಥ ಅತ್ಯಾಚಾರ ಆಗಲಿ, ಸನಾತನ ಧರ್ಮ ಎಲ್ಲಿ ಹಾಳಾಗ್ತಾ ಇದೆ ಅಂತಲ್ಲಿ ಯಾವಾಗ್ಲೂ ಕೂಡ ನಾವು ತಲವಾರಲ್ಲ ಎಲ್ಲಾ ರೀತಿಲಿ ಆಯುಧಗಳಾಗಿ ನಾವು ಬಂದು ನಿಂದಿರ್ತೀವಿ ಅಂತಕ್ಕಂಥ ಮಾತ ನಾವು ಸನ್ಯಾಸಿಗೆ ಮಾತು ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಹೇಳ್ತೇವೆ. ಇವತ್ತು ನಿಜವಾಗ್ಲೂ ಕೂಡ ಏನ್ ಮಾಡಕತ್ತಾರ ಜಿಲ್ಲಾ ಉಸ್ತುವಾರಿಗಳಂತೂ ನಿಜವಾಗ್ಲೂ ಕೂಡ ನನ್ನ ಬಗ್ಗೆ ವಿಚಾರಿಸಿದ್ರಂತ. ಆ ಮಾಸಳ ಸ್ವಾಮಿಯಿಂದ ಏನು ಯಾರು ಅದಾರೇನು, ಕೇಸ್ ಅರೆಸ್ಟ್ ಮಾಡಿದ್ರೆ ಏನು ಮಾಡ್ತಾರೇನು, ಜನ ಬರ್ತಾರೇನು ಅಂತ ಕೇಳಿದ್ರಂತ. ನಾ ಅಂದ ನನ್ನ ಬಗ್ಗೆ ವಿಚಾರಿಸ್ಲಿಕ್ಕೆ ಏನದ ಬಂದು ಅರೆಸ್ಟ್ ಮಾಡ್ರಿ ಅಂತ ಹೇಳ್ದೆ. ನಾನು ಇನ್ನಾದ್ರೂ FIR ಬೇಲ್ ಆಗೈತಿ, ಬೇಲ ಅವೆಲ್ಲ ಏನು ಸುಡಗಾಡು ಮಣ್ಣು ಮಾಡಿದ್ರು ಕೂಡ ಎಲ್ಲಿ ಅಧರ್ಮ ಅದ ಅಲ್ಲಿ ಧರ್ಮ ಹುಟ್ಟಿಸ್ತೀವಿ, ಎಲ್ಲಿ ಅನ್ಯಾಯ ಅದ ಅಲ್ಲಿ ನ್ಯಾಯ ಕೊಡಿಸಿ ನಾವು ಜುಮಾ ಕುಣಕ್ಕೂ ರೆಡಿ ಇದೀವಿ ಅಂತಕ್ಕಂಥ ಮಾತ ಅವಾಗಲೇ ಹೇಳಿದ್ವಿ, ಇನ್ನೂ ಕೂಡ ಹೇಳ್ತೀವಿ. ನಿಜವಾಗ್ಲೂ ಇವತ್ತಿನ ದಿವಸ ಎಂತ ಒಂದು 11 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾರಂದ್ರೆ ಎಂತಹ ಕಾಮುಕನ ನಮಗ ಅವ ಎಷ್ಟು ಕ್ರೂರಿಯಾಗಿರಬೇಕು ಅಂತ ಕ್ರೂರಿಗೆ ಇವ್ರು ಒಯ್ದು ಜೈಲ್ದಾಗ ಇಟ್ಟು 3 ಹೊತ್ತು ಊಟ ಹಾಕಿ ಅವನಿಗೆ ಮತ್ತೆ ಇನ್ನೊಂದು ರೇಪ್ ಮಾಡಂತ ಹೇಳ್ಬಿಡ್ತಾರೆ ಇವ್ರು ನಾಳೆಗೆ. ಅದಕ್ಕೆ ನಾನು ಹೇಳಕತ್ತೀನಿ, ಹೇಳಿದ್ರಲ್ಲ ಸ್ವಾಮಿಗಳು, ಇನ್ನು ಮುಂದೆ ಏನಾದ್ರು ನೀವೆಲ್ಲರೂ ಕೂಡ ಇನ್ನೂ ನಾವು ಮಲ್ಕೊಂಡಿವಿ ಅಂತಂದ್ರೆ ಹಿಂದೂ ಸಮಾಜದವರು ಎಲ್ಲಾ ಜಾತಿ ಬಿಟ್ಟು ನಾ ದಲಿತ ಅದೀನಿ, ನಾ ಆ ಸಮಾಜದವ ಅದೀನಿ, ನಾ ಹಿಂದುಳಿದವ ಅದೀನಿ, ನಾನ್ ಲಿಂಗಾಯತ ಅದೀನಿ, ಅವ್ರು ದೊಡ್ಡವರು ಇವ್ರು ಸಣ್ಣವರು ಅಂತೇಳಿ ಅನ್ಕೊಂಡ್ರಿ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಹಿಂದೂ ಸಮಾಜ ಸರ್ವನಾಶ ಆಗ್ತದ. ನೀವು ಇನ್ನೂ ಮಲ್ಕೊಳ್ಬೇಡ್ರಿ. ನಿಮಗ ಕೈ ಮುಗಿದು ಕೇಳ್ಕೊಂತೀನಿ, ಇವತ್ತಿನ ದಿವಸ ನಿಮ್ಗೆ ಯಾರ್ಯಾರು ಏನೇನ್ ಅಂತಾರ ಸೀದಾ ಒಂದ್ ಏಟು ಕೊಟ್ಟೆ ಮುಂದಿನ ಮಾತಾಡೋ. ಅದು ನೀವು ಹಿಂದೂ ಧರ್ಮದ ಬಗ್ಗೆ, ನಿಮ್ಮ ಹೆಣ್ಮಕ್ಳ ಬಗ್ಗೆ, ಮನೆತನ ಬಗ್ಗೆ, ನಮ್ಮ ದೇಶದ ಬಗ್ಗೆ ಯಾರು ಮಾತಾಡ್ತಾರಲ್ಲ ಅವರಿಗೆ ಮೊದಲು ಒಂದು ಏಟು ಕೊಟ್ಟೆ. ಮಗನಾಗ ನಮ್ಮ ದೇಶದ ನಮಗ ನಮ್ಮ ಮಣ್ಣು ನಮಗದ, ಅನ್ನ ಕೊಡ್ಲಿಗತ್ತದ, ನೀರು ಕೊಡ್ಲಿಗತ್ತದ. ನಮ್ಮ ದೇಶದ ಅನ್ನ ತಿಂದು ಬೇರೆ ದೇಶಕ್ಕೆ ಹೊಗಳುವಂತಹ ಕುನ್ನಿಗಳಲ್ಲಿ
ತಿಳ್ಕೊರಿ ನೀವು. ನಮ್ಮ ದೇಶದ ಅನ್ನ ತಿಂದು ಬೇರೆ ದೇಶಕ್ಕೆ ಹೊಗಳುವಂತಹ ಕುನ್ನಿಗಳು ಬಹಳ ಜನ ನಮ್ಮ ನಾಡಿನೊಳಗದರ. ಅಂತವ್ರು ಸರ್ವನಾಶಕ್ಕಾಗಿನೇ ಸಂಭವಾಮಿ ವಿವೇಕ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮ್ಮಂತ ಸನ್ಯಾಸಿಗಳಿಗೆ ಹುಟ್ಟಿಸಿರ್ಬೇಕೇನೋ ಅಂತಕ್ಕಂಥದ್ದು. ಇವತ್ತಿನ ದಿವಸ ರಾಮ ಮಂದಿರ ಆಗ್ಬೇಕಾದ್ರೆ ಒಬ್ಬ ಯೋಗಿ ಆದಿತ್ಯನಾಥನೇ ಬರಬೇಕು, ಮೋದಿನೇ ಬರಬೇಕಾಯ್ತು, ಅವರು ಸನ್ಯಾಸಿಗಳೇ. ಹಂಗ ಇವತ್ತು ಗುಲ್ಬರ್ಗ ಜಿಲ್ಲೆಯೊಳಗ ನನಗೆ ಅನಿಸ್ತಂತೆ, ಗುಲ್ಬರ್ಗ ಜಿಲ್ಲೆಯೊಳಗ ಏನಾದರೂ ಹಿಂದೂ ಧರ್ಮ ಅಂತೇಳಿ ತಾಂಡವಾಡ್ತಾ ಇದೆ. ಕೇಸರಿ ಧ್ವಜ, ಸಂಸ್ಕಾರ, ಸಂಸ್ಕೃತಿ, ಭಾರತ ದೇಶ ಅಂತಕ್ಕಂಥದ್ದು ಯಾರಾದ್ರೂ ಬಲ್ಲಿ ಸ್ವಲ್ಪ ಗುಲ್ಬರ್ಗದೊಳಗೆ ಅದ ಅಂತಂದ್ರ ನಿಜವಾಗ್ಲೂ ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೇನೆ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ಹೊಗಳ್ತಾ ಇಲ್ಲ. ಅದು ಆಂದೋಲನ ಶ್ರೀಗಳು ಬಹಳ ದೊಡ್ಡ ಕಾರಣ ಅಂತ ಹೇಳ್ತೀನಿ. ಯಾಕೆ ಚಲೋ ಮಾಡ್ಯಾರ ಅಂತ ಚಲೋನೆ ಮಾಡ್ಯಾರ ಅನ್ಬೇಕಾಗ್ತದೆ. ಅವ್ರಿಗೆ ಹೊಗಳ್ತಾರೇನು, ಇವ್ರಿಗೆ ಹೊಗಳ್ತಾರೇನು, ಯಾರು ಹೊಗಳಂಗಿಲ್ಲ. ಯಾರು ಚಲೋ ಮಾಡಕತ್ತಾರ ಅವ್ರಿಗೆ ಚಲೋನೇ ಆಗ್ತದ. ನಾವು ಒಳ್ಳೇದು ಮಾಡಕತ್ತೀವಿ ನಮ್ಗೆ ಒಳ್ಳೇದೇ ಆಗ್ತದೆ. ಆದ್ರೆ ಮಾತ್ರ ನಮ್ಮ ಏನು ಸವಿತಾ ಸಮಾಜದವ್ರು ಹೇಳಿದ್ರಲ್ಲ, ಇವತ್ತಿನ ದಿವಸ ನೀವು ಸರ್ಕಾರ ನೀವು ಏನು ಈ ತರ ಹುಚ್ಚಾಟ ಮಾಡಾಕತ್ತೀರಿ ತಮ್ಮ, ಪೂರ ನೀವೇನಂತಂದ್ರ ಹೆಂಗ ಲಂಕಾ ಹನುಮಂತ ಸುಟ್ಟ ಹಂಗ ನಿಮ್ಮದು ಪೂರ್ತಿ ಸುಟ್ಟು ಹೋಗ್ಲಿಲ್ಲ ಅಂದ್ರ ಇದು ಸನ್ಯಾಸಿಗಳ ಶಾಪ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ಕೊಳ್ಳಿ. ಆ ಎಲ್ಲ ಅತ್ಯಾಚಾರದ ಜೀವಗಳು, ಎಷ್ಟೋ ಕೊಲೆಗಳು, ಎಷ್ಟೋ ಏನೇನೋ ಮಾಡ್ಯಾರಲ್ಲ, ಆ ಎಲ್ಲ ಜೀವಗಳ ಆತ್ಮಗಳ ಶಾಪ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಜವಾಗ್ಲೂ ಕೂಡ ನಾವು ಸನ್ಯಾಸಿಗಳು ಸದಾ ಕಾಲ ಇಲ್ಲೇ ಅಂತಲ್ಲ, ಎಲ್ಲಿ ಅನ್ಯಾಯ ಇದೆ, ಈ ತರ ಆಗ್ತಾ ಇದೆ, ಅನ್ಯಾಯ ಅಧರ್ಮ ಇದೇ, ಇಲ್ಲಿ ಧರ್ಮ ಬೇಕಪ್ಪ ಅಂತ ನೀವು ಬಂದ್ರಿ ಅಂತಂದ್ರೆ ನಾವೆಲ್ಲ ಸ್ವಾಮಿಗಳು ಜೀವ ಕೊಡಲು ರೆಡಿ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅವನಿಗೆ, ಆ ಶಿಕ್ಷಕನಿಗೆ ಅಲ್ರಿ ಒಂದು ಒಳ್ಳೆಯ ಪಾಠ ಮಾಡುವಂತಹ ಶಿಕ್ಷಕರೇ ಈ ರೀತಿ ಮಾಡಿದ್ರೆ ಇನ್ನ ಮುಂದಿನ ಮಕ್ಕಳು ಹೆಂಗೆ ಮಾಡಬೇಕು? ಈ ರೀತಿ ಆದ್ರೂ ಕೂಡ ಇನ್ನೂ ಕೂಡ ಏನಂತಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅವರು ನಮ್ಮಂತ ಸ್ವಾಮಿಗಳಿಂದ ಹೋರಾಟಕ್ಕೆ ಬರಾಕತ್ತೀವಿ ಅಂದ್ರೆ ನಮಗೆ ತಡಿತಾರೆ, ನಮಗೆ ಅರೆಸ್ಟ್ ಮಾಡ್ತಾರ, ನಮ್ಮ ಮೇಲೆ FIR ಮಾಡ್ತಾರೆ. ಆದ್ರೆ ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧನ ಯಾವ ಒಬ್ಬನು ಹೊಯ್ಕೊಳ್ಳಿಲ್ಲ. ಹೌದಿಲ್ಲ? ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು. ಮಾನ್ಯ ಒಬ್ಬ ಹೆಣ್ಮಗಳು ಲೌಡ್ಯ ಪೀಡ್ಯ ಏನೇನು ಬಂದು ನೋಡಿರ್ಲಿಕ್ಕೆ ಪೊಲೀಸರ ಅಧಿಕಾರಿಗಳು ಅಲ್ಲಿ ಅದರ, ಪೊಲೀಸರು ಕೈ ಕಟ್ಕೊಂಡು ನಿಂತಾರೆ. ಅದಕ್ಕೆ ಕಾರಣ ಸರ್ಕಾರ. ಇಂಥ ಸರ್ಕಾರ ನಾವು ಏನಾದ್ರೂ ಇಲ್ಲಿ ಕರ್ನಾಟಕ ಇನ್ನೊಂದು ಸ್ವಲ್ಪ ಇತ್ತಂದ್ರೆ ನಂಗೆ ಅನಿಸ್ತೈತಿ ನಾವು ಯಾರು ಉಳಿಯೋದಿಲ್ಲ ತಮ್ಮ. ನಾಲ್ಕು ಮಕ್ಕಳು ಹೆಣ್ಣಿಗೆ ಮುಂದೆ ಒಂದು ಮಾತು ಹೇಳ್ತೀನಿ ನಿಮಗೆ, ನೀವೇನು ಎಲ್ಲರೂ ಗಂಡಸ್ತಾನ ಅಂತ ತೋರಿಸ್ಕೊಡ್ತೀರಲ್ಲ, ನಾವು ಹೆಂಡತಿ ಮೇಲೆ ದೌರ್ಜನ್ಯ ಮಾಡೋದು, ಆಕೆ ಹೊಡೆಯೋದು ಗಂಡಸ್ತಾನಲ್ಲ. ಯಾರು ಸನಾತನ ಧರ್ಮಕ್ಕೆ ಧಕ್ಕೆ ಬಂದಾಗ ಯಾವ ತೊಡಿ ತಟ್ಟಿ ನಿಂದಿರ್ತಾನಲ್ಲ ಅವ ನಿಜವಾದ ಗಂಡಸ ಅಂತಕ್ಕಂಥದ್ದನ್ನ ತಲೆ ತಟ್ಟಬೇಕು. ಆದ್ರೆ ಒಂದೊಂದು ವಿನಂತಿ, ನೀವೆಲ್ಲರೂ ತಮ್ಮ ಎಷ್ಟು ಜನ ವೈದ್ಯರದ್ರಿ, ಇನ್ನು ಮುಂದೆ ನೀವು 10 ಗಂಡು ಮಕ್ಕಳು ಹಡೀರಿ, 10 ಗಂಡು ಮಕ್ಕಳು ಹಡೀರಿ. ಅವ್ರ ಜನಸಂಖ್ಯೆ ಎಷ್ಟು ಆಗ್ತಿದೆ, ನಮ್ಮ ಜನಸಂಖ್ಯೆ ಎಷ್ಟು ಇಳಿತಾ ಇದೆ, ಸರ್ಕಾರನು ಕೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ನೀವೇನು ಅಂತಂದ್ರೆ ಮನಿ ಒಬ್ಬಗ ಒಂದು 10 ಮಕ್ಕಳು ಹಡಿದ್ರೆ ಅಂದ್ರೆ ಒಬ್ಬ ದೇಶಕ್ಕ, ಒಬ್ಬ ಸಮಾಜಕ್ಕ, ಒಬ್ಬ ಸೈನಿಕನಾಗಿ, ಒಬ್ಬ ಸನ್ಯಾಸಿಯಾಗಿ, ಇನ್ನೊಬ್ಬ ಏನಂತಂದ್ರೆ ಸಮಾಜ. ಇಂಥವ್ರು ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜನಾಗ ತಲವಾರು ಹಿಡ್ಕೊಂಡು ನಿಂದಿರುವಂತ ಮಕ್ಕಳು ನಿಮ್ಮ ಮಕ್ಕಳು ಜನಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಅಂತಹ ಆ ಭಗವಂತ ನಿಜವಾಗ್ಲೂ ಆ ಒಂದು ಕುಟುಂಬಕ್ಕೆ ನಿಜವಾಗ್ಲೂ ನೋವನ್ನ ಭರಿಸುವಂಥದ್ದು. ಪಾಪ ಯಾಕಂದ್ರೆ ಒಂದು ಮನೆಯ ಒಂದು ಹೆಣ್ಣು ಮಗಳಿಗೆ ಸುಮ್ಮನೆ ಏನೋ ಒಂದು ಅಪಮಾನ ಆದ್ರೆ ಎಷ್ಟೋ ನೋವಾಗ್ತದೆ. ಈ ರೀತಿಯಾಗಿ ಅವರು ಸಮಾಜದೊಳಗೆ ಬದುಕಬೇಕಾದ್ರೆ ಅಂಥವ್ರ ಶಾಪ ಅವ್ರಿಗೆ ಸುಮ್ಮನೆ ಬಿಡೋದಿಲ್ಲ. ಅವ್ರ ಪರವಾಗಿ ಯಾರು ಅಲ್ಲಿ ಹೋಗಿ ನಿಲ್ತಾರೆ ಅವರು ಕೂಡ ಸರ್ವನಾಶ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಒಂದು ಒಳ್ಳೆಯ ಶಿಕ್ಷೆ ಆಗ್ಬೇಕು. ಏನಾದ್ರೂ ಶಿಕ್ಷೆ ಆಗಲಿಲ್ಲ ಅಂದ್ರೆ ಪರಮ ಪೂಜ್ಯರು ಹೇಳಿದ ಹಾಗೆ ಇನ್ನು ಮುಂದೆ ದೊಡ್ಡ ಹೋರಾಟ ಮಾಡ್ಬೇಕಂತದ. ದೊಡ್ಡ ಹೋರಾಟ ಅಂತಂದ್ರೆ ಬರೀ ವಿಡಿಯೋ ಫೋಟೋ ಮಾಡಿ ಪೋಸ್ ಕೊಟ್ಟರು ಹೋಗಲ್ಲಂತಮ್ಮ. ಮುಂದಿನ ರೀತಿ ಹೋರಾಟ ಹೆಂಗಿರ್ತದ ಅಂತಂದ್ರೆ ಹೇಳಂಗಿಲ್ಲ, ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ. ಬೋಲೋ